श्रीहरे नमः। श्रीमद्विभ्राम पुराधीश कृष्णार्य गुरुअंतर्गत मंत्रालय प्रभु श्री राघवेंद्र तीर्थ गुरुअंतर्गत समस्त गुरुअंतर्गत समस्त तत्वाभिमान देवतांतर्गत श्री पार्वती रमण महरुद्र देवांतर्गत श्री भारतीश मुख्य प्राणांतर्गत श्री रुक्मिणी सत्यभामा समेत ವೇಣುಗೋಪಾಲ ಶ್ರೀಕೃಷ್ಣಾಯ ನಮಃ. ಈ ಕಾರ್ತಿಕ್ ಮಾಸದಾಗ ನಾಡದಿಂದ ದೀಪಾವಳಿ ಶುರು ಆಗ್ತದೆ. ಈ ಕಾರ್ತಿಕ್ ಮಾಸದಾಗ ಕೆಲವೊಮ್ಮೆ ದ್ವಾದಶಿನ ತ್ರಯೋದಶಿ ಬಂದಿರ್ತದೆ, ಅವತ್ತಿಂದ ಶುರು ಆಗ್ತದೆ. ಈ ಸಲ ತ್ರಯೋದಶಿ ಪ್ರತ್ಯೇಕನ ಬಂದದ, ಜಲಪೂರ್ಣ ತ್ರಯೋದಶಿ ಅಂತ ಹೇಳಿ. ತ್ರಯೋದಶಿ, ನರಕ ಚತುರ್ದಶಿ, ಅಮಾವಾಸ್ಯೆ, ಪಾಡ್ಯ, ಬಿದಿಗಿ, ತದಿಗಿ, ಚೌತಿ, ಪಂಚಮಿ ಅಂತ ಹೇಳಿ 8 ದಿವಸ ದೀಪಾವಳಿಗಳು ಹಬ್ಬ. ಈ ಜಲಪೂರ್ಣ ತ್ರಯೋದಶಿ ದಿವಸ ನೀರು ತುಂಬ ಹಬ್ಬ ಅಂತ ಹೇಳಿ ಗಂಗಾದೇವಿದು ನೀರು ತುಂಬಿಟ್ಕೊಂಡು ಅದಕ್ಕೆಲ್ಲ ಪೂಜೆ ಮಾಡಿ, ಶುದ್ಧವಾದ ನೀರು ತುಂಬಿಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ, ಆ ನೀರೇ ಮರುದಿವಸ ಕಾಸಿ ಸ್ನಾನ ಮಾಡಬೇಕು. ಆ ಪೂಜೆ ಮಾಡ್ಬೇಕಂತಂದ್ರೆ ಅದಕ್ಕೆಲ್ಲ ಸ್ವಚ್ಛ ಎಲ್ಲ ತೊಳೆದು ಬಳದು ಅವಕ್ಕೆಲ್ಲ ಕೆಮ್ಮಣ್ಣು ಸುಣ್ಣ ಎಲ್ಲ ಹಚ್ಚಿ, ಅರ್ಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸಿ ಮಾಲಿಂಗನ ಬಳ್ಳಿ ಅಂತ ಸಿಗ್ತದೆ, ಆ ಮಾಲಿಂಗನ ಬಳ್ಳಿ ಏರಿಸ್ಬೇಕಂತ ಹೇಳ್ತಾರೆ. ಮಾಲಿಂಗನ ಬಳ್ಳಿ ಯಾಕೆ ಏರಿಸ್ಬೇಕಂದ್ರೆ ಅದು ಆ ಮಾಲಿಂಗನ ಬಳ್ಳಿ ಒಳಗೆ ಕಾಯಿ ಬಿಟ್ಟಿರ್ತದೆ, ಅದ್ರೊಳಗೆ ಒಂದು ಲಿಂಗ ಇರ್ತಾವೆ. ಯಾಕೆ ಲಿಂಗ ಅಂತಂದ್ರೆ ಮಹರುದ್ರ ದೇವರ ಜಟಾದಿಂದ ಬಂದದ್ದು ಗಂಗಾ. ಹೀಗಾಗಿ ಆ ಸ್ಮರಣಾರ್ಥವಾಗಿ ಮಾಲಿಂಗನ ಬಳ್ಳಿ ಏರಿಸ್ಬೇಕಂತ ಹೇಳಿ ಏರಿಸ್ತಾರೆ. ಚಂದನೂ ಆಯ್ತು, ಎರಡೂ ಆಯ್ತು. ಆಮೇಲೆ ಅದ್ರೊಳಗೆ ವಿಜ್ಞಾನ ದೃಷ್ಟಿಯಿಂದ ಏನೂ ಇರ್ಬೋದು, ಅದು ಮೈ ಮೇಲೆ ನೀರು ಬೀಳೋದಕ್ಕೆ ಎಷ್ಟೋ ರೋಗ ರುಜಿನಗಳು ಹೋಗ್ಬೋದು. ಹೀಗಾಗಿ ಅದನ್ನು ಏರಿಸ್ಬೇಕಂತ ಹೇಳಿ ಹೇಳ್ತಾರೆ. ಆಮೇಲೆ ನರಕ ಚತುರ್ದಶಿ ಅವತ್ತು ಭಗವಂತ ನರಕಾಸುರನ ಸಂಹಾರ ಮಾಡಿ 16,000 ಮಂದಿ ಗೋಪಿಕಾಸ್ತ್ರೀಯರು 16,000 ಮಂದಿ ಗೋಪಿಕಾಸ್ತ್ರೀಯರನ್ನೆಲ್ಲರೂ ಅಲ್ಲೇ ಗೆದ್ಕೊಂಡು ಬಂದು ಇದು ಮಾಡಿದ್ದು, ಆರತಿ ಮಾಡಿಸ್ಕೊಂಡು ನಾನು ದೇವ್ರು ಭಗವಂತ ಮಾಡ್ಯಾರ. ಹೀಗಾಗಿ ಜಗತ್ತಿಗೆ ಅದನ್ನು ತೋರಿಸ್ಕೊಟ್ಟಾರ. ಅವತ್ತು ದೊಡ್ಡ ದಿವಸ, ಎಲ್ಲರೂ ಎಂಥವ್ರು ಇದ್ರೂ ಅಲ್ಲಿ ಆರತಿ ಅವತ್ತು ಮಾಡಿಸ್ಬೇಕು. ದೊಡ್ಡ ದಿವಸ ಸತಿಗಳಾದವ್ರು ಮೊದಲು ಮಾಡಿ ಮಾಡಿಸೋತಾರೆ. ಆಮೇಲೆ ಮರುದಿವಸ ಅಮಾವಾಸ್ಯೆ ದಿವಸ ಲಕ್ಷ್ಮೀದೇವಿ ಪೂಜಾ ಸಾಯಂಕಾಲ ಪ್ರದೋಷ ಕಾಲಕ್ಕೆ ಟೈಮ್ ಪ್ರಕಾರನೂ ಮಾಡ್ತಾರೆ ಪೂಜಾ. ಯಾರ್ಯಾರ ಟೈಮ್ ಹೆಂಗಿರ್ತಾರೆ, ಕೆಲವೊಬ್ರು ಪಾಡ್ಯ ದಿವಸನೂ ಮಾಡ್ತಾರೆ, ಕೆಲವೊಬ್ರು ನೀರು ತುಂಬ ಇದು ತ್ರಯೋದಶಿ ಇದು ಬಲಿಪಾಡ್ಯ ಮಾಡ್ತಾರೆ, ಕೆಲವೊಬ್ರು ತುಳಸಿ ಲಗ್ನ ದಿವಸನೂ ಮಾಡ್ತಾರೆ ಲಕ್ಷ್ಮೀ ಪೂಜಾ. ಆದರೆ ಮೇನ್ ಇರೋದು ಅಮಾವಾಸ್ಯೆ ದಿವಸನೂ ಲಕ್ಷ್ಮೀದೇವಿ ಪೂಜಾ ಅವತ್ತು ಮೇನ್ ಮೊದಲಿಂದ ಇರೋದು. ಅವತ್ತು ಮಾಡಿದ ಕೂಡಲೇ ಸಾಯಂಕಾಲ ಪೂಜೆ ಎಲ್ಲ ಆದಮೇಲೆ ರಾತ್ರಿ ಎಲ್ಲ ಊಟ ಅದೆಲ್ಲ ಕೆಲಸ ಎಲ್ಲ ಆತಂದ್ರೆ ಮಲ್ಕೋಬಾರ್ದು ಅವತ್ತು. ಯಾಕಂದ್ರೆ ರಾತ್ರಿ ಜಾಗರಣೆ ಮಾಡಬೇಕು. ಜಾಗರಣೆ ಮಾಡಿ ಅಲಕ್ಷ್ಮಿ ಪರಿಹಾರ ಅಂಥೇಳಿ ಮಾಡೋದಿರ್ತದೆ. ಅಲಕ್ಷ್ಮಿ ಪರಿಹಾರ ಅಂತಂದ್ರೆ ನಾವು ಹೊಸ ಸೀರೆ ಮೇಲೇ ಇರಬೇಕು. ಹೊಸ ಸೀರೆ ಮೇಲೇ ಎಲ್ಲ ಮನೆ ಎಲ್ಲ ಕಸ ಬಳ್ಕೊಂಡು ಬಂದು ಹೊರಗೆ ಅಂಗಳ ಕಸ ಬಳಿದು ಆ ಕಸ ಎಲ್ಲ ಹೊರಗೆ ಚೆಲ್ಲಿ, ಆಮೇಲೆ ಥಳಿ ರಂಗೋಲಿ ಹಾಕಿ ಅಂಗಳದಾಗ ಒಂದು ದೀಪ ಇಟ್ಟು, ಆಮೇಲೆ ಹೊರಗೆ ಎಡ್ಕ ಬರ್ಕ ಚೌಕಟ್ಟಿಗೆ 2 ದೀಪ ಇಟ್ಟು ನಾವು ಹೊರಗೆ ನೋಡ್ಲಾರ್ದ ಬೆನ್ನು ಮಾಡಿ ಬಾಗಿಲು ಹಾಕ್ಕೊಂಡು ಬಂದು ಒಳಗೆ ಬರಬೇಕು. ಒಳಗೆ ಬಂದು ದೇವ್ರ ಮುಂದೆ ಕೂತ್ಕೊಂಡು ಭಗವಂತ ನಾಮಸ್ಮರಣೆ, ಲಕ್ಷ್ಮೀದೇವಿಗೂ ಎಲ್ಲ ಒಟ್ಟು ತಾರತಮ್ಯ ಭಗವಂತ ಗುರುಗಳದು ಎಲ್ಲರದು ನಮಗೇನು ತಿಳ್ತದೆ ಅದು ಒಟ್ಟು ರಾತ್ರಿ ಎಲ್ಲ ಜಾಗರಣೆ ಮಾಡಿಕೊಂಡು ಮಾಡಬೇಕು. ಆಮೇಲೆ ಬೆಳಗ್ಗೆ ಅಂದರೆ ಮತ್ತು ಕಾರ್ತಿಕ್ ಸ್ನಾನ ಎಲ್ಲ ಶುರು ಇರ್ತದೆ, ಬಲಿಪಾಡ್ಯ ಅವತ್ತು. ಹೀಗಾಗಿ ಜಾಗರಣೆ ಮಾಡಬೇಕು. ಈ ಲಕ್ಷ್ಮೀ ಪೂಜಾಕ್ಕೆ ಆತಂದ್ರೆ ಮರುದಿವಸ ಬಲಿಪಾಡ್ಯ ದೊಡ್ಡ ದಿವಸ, ಅವತ್ತು ಆರತಿ ಎಲ್ಲ ಮಾಡ್ತಾರೆ. ಈ ಕಡೆ ಎಲ್ಲರೂ ಮಾಡಿಸೋತಾರೆ, ಕೆಲವು ಕಡೆ ಎಲ್ಲ ಬರೀ ಗಂಡಸು ಮಕ್ಕಳಿಗೆ ಅಷ್ಟ ಮಾಡ್ತಾರೆ. ಆಮೇಲೆ ಮತ್ತು ಭಾವ ಬಿದಿಗಿ, ಅಕ್ಕಂಗಿರ ಅಣ್ತಮ್ಮದನ್ನು ಕರೆಯೋದು ಭಾವ ಬಿದಿಗಿ. ಆಮೇಲೆ ಅಕ್ಕನ ತಂಗಿಗೆ ಅಣ್ತಮ್ಮದ ಅಕ್ಕಂಗಿರನ್ನು ಕರೆಯೋದು. ಭಾವ ಬಿದಿಗಿ ದಿವಸ ಅಕ್ಕಂಗಿರ ಅಣ್ತಮ್ಮದನ್ನೆಲ್ಲ ಕರೆದು ಅವರಿಗೆಲ್ಲ ಊಟಕ್ಕೆ ಅದು ಹಾಕಿ ಆಯರ್ ಕೊಡೋದು ಮಾಡೋದು ಹಿಂಗಿರ್ತದೆ ಒಬ್ರಿಗೊಬ್ರು. ಆಮೇಲೆ ಅಕ್ಕನ ತಂದಿಗೆ ದಿವಸ ಅಕ್ಕಂಗಿಯರು ಅಣ್ತಮ್ಮದನ್ನ ಕರೆದು ಅವರು ಊಟಕ್ಕೆ ಅದೆಲ್ಲ ಹಾಕಿ ಅವ್ರಿಗೇನು ಕೊಡೋದು ಅವ್ರು ಕೊಡೋದು ಹಿಂಗಿರ್ತದೆ.
ಆಮೇಲೆ ಚೌತಿ ಅಮ್ಮನ ಚೌತಿ ಅಂತ ಹೇಳಿ ಇರ್ತದೆ. ಆಮೇಲೆ ಕಡೆ ಪಂಚಮಿ ಅಂತ ಹೇಳಿ ಒಟ್ಟು 8 ದಿವಸ ಇದು ದೀಪಾವಳಿದು. ಈ ದೀಪಾವಳಿ ಒಳಗೆ ಲಕ್ಷ್ಮೀ ಪೂಜೆ ಮಾಡೋ ಮುಂದೆ ರಾತ್ರಿ ಜಾಗರಣೆ ಮಾಡಬೇಕು. ಜಾಗರಣೆ ಮಾಡಿದ ಬರೇ ಆಧ್ಯಾತ್ಮಿಕ ಮಾಡ್ಬೇಕಂತಂದ್ರೂ ಬೇಸರ ಆಗ್ತದೆ, ಬೇಡ ಅಂತ ತಿಳ್ಕೊಂಡಿಂಗ ಅಂದ್ರೆ ಆಮೇಲೆ ಈ ಲಕ್ಷ್ಮೀದೇವಿ ಪೂಜೆ ಆದ ಕೂಡಲೇ ಬಲಿಪಾಡ್ಯ ಮತ್ತು ಅಮಾವಾಸ್ಯೆ ದಿವಸ ಪಗಡಿ ಆಡ್ಬೇಕಂತ ಹೇಳ್ತಾರೆ. ಪಗಡಿ ಆಡೋದು ಅದು ಒಂದು ನಮ್ಮನೆ ಮನೋರಂಜನೆ ಆಗ್ತದೆ. ಹೀಗಾಗಿ ಚೇಂಜ್ ಆಗ್ತದೆ ಮನಸ್ಸಿಗೆ. ಅದನ್ನು ಪಗಡಿ ಅದು ಆಡಬೇಕು. ಪಗಡಿ ಆಡೋ ಮುಂದೆ ಅದಕ್ಕೆಲ್ಲ ಕೌಡಿ ಬೇಕಾಗ್ತವ. 16 ಪಗಡಿ ಬೇಕಾಗ್ತವ. ಹಸಿರು 4, ಕರಿಯು 4, ಕೆಂಪು 4, ಹಳದಿ 4 ಅಂತೇಳಿ ಆ ಪಗಡಿ ತೊಗೊಂಡು ಆಡೋದು ಇರ್ತದೆ. ಅದು ಪಗಡಿ ಅದಕ್ಕೆ ಇದು ಆಡ್ಲಿಕ್ಕೆ ಬೇಕಾದದ್ದು ಕೌಡಿ. ಈ ಕೌಡಿ ಎಂಬುದು ಲಕ್ಷ್ಮೀದೇವಿಗೆ ಭಾಳ ಇಷ್ಟ. ಯಾಕಂದ್ರೆ ಸಮುದ್ರದಾಗ ಕಿಜೋಡಿನ ಅವು ಹುಟ್ಟಿದ್ದು. ಶಂಖ, ಕೌಡಿ ಮತ್ತಿನ್ನು ಬೇರೆ ಬೇರೆ ಎಲ್ಲ ಹುಟ್ಟ್ಯಾವ. ಅದಕ್ಕೆ ಈ ಪಗಡಿ ಲಕ್ಷ್ಮೀದೇವಿ, ಕೊಲ್ಲಾಪುರ ಲಕ್ಷ್ಮೀದೇವಿಗೆ ಈ ಕೌಡಿ ಸರ ಮಾಡಿ ಹಾಕಿರ್ತಾರೆ. ಹೆಚ್ಚಾಗಿ ದೇವಿಗೆಲ್ಲ ಕೌಡಿ ಸರನ ಇರ್ತಾವೆ. ಅದರಿಂದ ಆಕಿ ದೇವರಿಗೆ ಅದು ಹಾಕೋದ್ರಿಂದ ನಾವು ಭಕ್ತರೆಲ್ಲ ಹೋಗ್ತೀವಿ, ಎಲ್ಲ ಮಂದಿ ಎಲ್ಲ ದರ್ಶನಕ್ಕೆ ಹೋಗ್ತಿರ್ತೇವಲ್ಲ, ಭಕ್ತ ಬರೋರಿಗೆ ಅವು ಪೀಡಾ ಪರಿಹಾರ ಆಗ್ತಾವಂತ. ಆ ಲಕ್ಷ್ಮೀದೇವಿ ದೇವ್ರು ಹಾಕ್ಕೊಂಡು ಅದಕ್ಕೆ ಪಗಡಿ ನಾವು ನೋಡಿವಿ ಅಂದ್ರೆ ನಮಗೆಲ್ಲ ಇದ್ದದ್ದು ಪೀಡಾ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಆ ಕೌಡಿ ಮನೆಯಾಗಿ ನೋಡ್ರಿ, ಈ ಬಾಣಂತಿದೆಲ್ಲ ಆಯ್ತು, ಬಾಣಂತಿಗೆ ಒಂದು ಕಟ್ತಾರೆ ಪಗಡಿ, ಸಣ್ಣದು ಕೌಡಿ ಹೊರಸಿನ ಕಾಲಿಗೆ ಕಟ್ತಾರೆ. ಪೀಡಾ ಬರಬಾರ್ದು, ದೃಷ್ಟಿ ಆಗಬಾರ್ದು ಅಂತ ಹೇಳಿ. ಹೀಗಾಗಿ ಆ ಕೌಡಿಗೆ ಅಷ್ಟು ಮಹತ್ವದ ಕೌಡಿಯಿಂದ ಆಡೋದು. ಆಮೇಲೆ ಈ ಕೌಡಿ ಆಡೋದಂತಂದ್ರೆ ಅವಕ್ಕೊಂದು 4-5 ಥರದ್ದು ಆಟ. ದೊಡ್ಡ ಆಟ ಅಂತ ಹೇಳಿ ಒಂದು, 7 ಮನೆ ಆಟ, 5 ಮನೆ ಆಟ, ಆಮೇಲೆ ಚದುರಂಗ, ಚೆಸ್ ಅಂತಾರೆ, ಇವು ಆಟ. ಈ ದೊಡ್ಡಾಟ ಅಂಬೋದು ಮೊದಲೇ ಎಲ್ಲ ರಗಡ ಮಂದಿ ಎಲ್ಲ ಹಳೆ ಕಾಲಕ್ಕೆಲ್ಲ ನಾವು ಸಣ್ಣವರಿದ್ದಾಗೆಲ್ಲ ಆಡ್ತಿದ್ರು. ಈಗ ಅದನ್ನು ಯಾರು ಆಡಿದ್ದ ನೋಡಿಲ್ಲ ನಾವಂತೂ, ಎಷ್ಟೋ ದಿವಸ ಆಯಿತು. ಹೇಳತ್ತಿಲ್ದಂಗೆ ಅದು ಹೋಗ್ಬಿಟ್ಟದ. ಇನ್ನೇನು ಇದು 7 ಮನೆದು 5 ಮನೆದು ನಾವು ಯಾವಾಗ ಹುಡುಗರು ಮೊಮ್ಮಕ್ಳು ಕರ್ಕೊಂಡು ಕೂತ್ಕೊಂಡು ಆಡ್ತಿರ್ತೀವಿ ನಾವು. ಆದ್ರೆ ಈ ದೊಡ್ಡಾಟ ಅಂಬೋದು ಹೋಗೇ ಬಿಟ್ಟದ. ಅದು ಭಾರಿ ರಂಗ ಇರ್ತದದು. ಯಾಕೆ ಆಡಬೇಕು ಅಂತಂದ್ರೆ ಎಲ್ಲರೂ ಬಂಧು ಬಳಗ, ದೋಸ್ತರು, ಆಮೇಲೆ ಅಕ್ಕಂಗಿರು, ಅಣ್ಣ ತಮ್ಮಂದ್ರು ಎಲ್ಲರೂ ಒಟ್ಟು ಒಂದು ಮನಸ್ಸಿನಿಂದ ಒಕ್ಕಟ್ಟು ಬಂಧಗಳು ಇರಲಿ ಅಂತ ಹೇಳಿ ಆಡ್ತಾರೆ. ಮನಸ್ಸು ಚಲೋ ಇರಲಿ, ಒಬ್ರಿಗೊಬ್ಬರು ನಕ್ಕೋತ ಕೆಲ್ಕೋತ ಒಕ್ಕೂಟಾಗಿ ಆಡೋದು ಒಂದು ದೊಡ್ಡದು ಇದು. ಅದು ಉಳಿಸ್ಲಿಕ್ಕೆ ಆಯಿತು. ಆಮೇಲೆ ಈಗ ಹೊಸದಾಗಿ ಲಗ್ನ ಆಗಿರ್ತದೆ. ಲಗ್ನ ಆದವರು ಮತ್ತು ಬೀಗರೆಲ್ಲ ಬರ್ತಿರ್ತಾರೆ ಹಳೆ ಥರ ಮಾಡಿಸೋಳಿಕ್ಕೆ. ಆ ಬೀಗರು ಮತ್ತು ಈ ಹೆಣ್ಣು ಬೀಗರು, ಗಂಡು ಬೀಗರು, ಆಮೇಲೆ ಹಳೆಯ ಮಗಳು ಹಳೆಯ, ಹಿಂಗೆ ಒಟ್ಟು ಎಲ್ಲರೂ ಪಗಡಿ ಆಟ ಆಡೋದಿದು. ಒಟ್ಟು ಬಾಂಧವ್ಯ ಉಳಿಸ್ಕೊಳ್ಳಿಕ್ಕೆ, ಇದು ಬಾಂಧವ್ಯ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಇವೆಲ್ಲ ದ್ಯೋತಕಗಳು. ಹಬ್ಬ ಹುಣ್ಣಿಮೆ ಹರಿ ಇವೆಲ್ಲ ಏನವ ಅಂತಃಕರಣ ಒಬ್ರಿಗೊಬ್ಬರು ಉಳಿಸ್ಕೊಂಡು ಹೋಗೋದು, ಕೆಡಿಸ್ಕೊಂಬೋದಲ್ಲ. ಈ ಪಗಡಿ ಆಡೋದ್ರಾಗ ಏನು ಸೋಲು ಗೆಲುವು ಇದ್ದ ಬಿಟ್ಟಿರ್ತದೆ, ಹಾಕೋದ್ರ ಮೇಲೆ ಇರ್ತದೆ. ಅದು ನಾವು ಸೋತ್ವಿ ಗೆದ್ವಿ ಎಂಬುದು ಹಿಂಗೆಲ್ಲ ಅಲ್ಲ. ಅದು ನಾವು ಪಗಡಿ ಆಡೋದ್ರಿಂದ ನಾವು ಹಂಗಂದ್ರೆ ನಾವು ಗೆದ್ದಿ ಸೋತಿ ಅಂಬೋದು ಅದು ಆಗ್ತದೆ. ಆದರೆ ಆಧ್ಯಾತ್ಮಿಕ ತಿಳ್ಕೊಬೇಕಂತಂದ್ರೆ ಇದು ಸೋಲು ಗೆಲುವು ಅಂಬೋದಿಲ್ಲೇ ಇಲ್ಲ. ಇದ್ರಾಗ ದೇವರು ನಾವು ನಡೆಸಿದ ಹಾಗೆ ನಾವು ಆಡೋದಿರ್ತದೆ. ಹೀಗಾಗಿ ಇದನ್ನು ಆಡ್ಬೇಕಂತ ಹೇಳಿ ಈ ಕೆಲವೊಂದು ಇದು ಈ ದೊಡ್ಡಾಟಕ್ಕೆ 96 ಮನೆಯಿಂದ ಆಡಬೇಕು. ಆಮೇಲೆ ನಾವು ಇದು 5 ಮನೆದು ಏನಾಗ್ತದೆ, 25 ಮನೆ ಆಗ್ತದೆ. 25 ಮನೆ ಅಂದರೆ 24 ಆಗ್ತದೆ ಅಂತ ಹೇಳ್ಕೊಂಡು ಹಿಂಗೆ ನಾವು ತಿಳ್ಕೊಂಡು ಆಡೋದು. ಇದನ್ನು ಆಡ್ಲಿಕ್ಕೆ ಅಂತ ಹೇಳಿ ದಾಸರಾಯರು ಮತ್ತು ವಾದರಾಜ ಸ್ವಾಮಿಗಳು ಇವನ್ನೆಲ್ಲ ನಮಗೆ ತೋರಿಸಿಕೊಟ್ಟಾರ. ವೈಕುಂಠ ಪಟ ಅಂತ ಮಾಡ್ಯಾರ ವಾದರಾಜ ಸ್ವಾಮಿಗಳು. ಆಮೇಲೆ ಪಂಚಕರ್ಣಿ ಆಟ ಅಂಥೇಳಿ ಇವನ್ನ ಅಗದಿ ನಮಗೆಲ್ಲ ತಿಳಿಸಿಕೊಟ್ಟಾರ. ಒಟ್ಟು ಅದು ಇರೋದು ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಳಿಕ್ಕೆ ಇವೆಲ್ಲ ಆಟ ನಮಗೆ ದಾಸರಾಯರು ಯತಿಗಳೆಲ್ಲ ತಿಳಿಸ್ಕೊಟ್ಟ, ಶ್ರೀಪಾದರಾಜರು ಎಲ್ಲ ತಿಳಿಸ್ಕೊಟ್ಟ. ಅದನ್ನು ನಾವು ತಿಳ್ಕೊಂಡು ಆಡೋದು, ವ್ಯರ್ಥ ಕಾಲ ಕಳೀಲಾರ್ದೆ ಇದು ಮಾಡೋಣ ಅಂಥೇಳಿ ಕೆಲವೊಂದು ಹಾಡುವ ಅವನ್ನ ಹಾಡಿ ಕಳಿಸ್ತೀನಿ. ನಾ ಹೇಳಿದ್ರೊಳಗೆ ಒಂಚೂರು ಏನಾರ ಹೆಚ್ಚು ಕಮ್ಮಿ ಆಗಿದ್ದು ಯಾರು ಏನು ತಿಳ್ಕೊಬೇಡ್ರಿ. ಯಾಕಂದ್ರೆ ನಮ್ಮ ಮನೆಯವ್ರು ಕೇಳಿ ನಾ ಏನು ದೀಪಾವಳಿ ಒಳಗೆ ಪಗಡಿ ಆಟದಾಗ ಆಡ್ತಲ್ಲ ಯಾಕಂತ ಏನೋ ಒಂದು ಚರ್ಚೆ ಮಾಡಿದ್ದಕ್ಕೆ ಅದು ಬಂತು. ನಂಗೆ ಹಾಡು ಸಿಕ್ಕು, ಅದರಂತೆ ಹಾಡಿ ಕಳಿಸ್ತೀನಿ.
ಅದನ್ನೆಲ್ಲ ಕೇಳಿ ನೀವು ಮಾಡಬಹುದು, ಕೇಳಬಹುದು. ಆಮೇಲೆ ಅದನ್ನು ನಮಗೆ ಎಷ್ಟು ಆಗ್ತದೆ ಅಷ್ಟು ಪ್ರಯತ್ನ ನಾವು ಸಾಧನೆ ಧರ್ಮದೊಳಗೆ ಇರೋದು. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮತ್ತು ಶ್ರೀ ಮಧ್ವೇಶ ಅರ್ಪಣ ಮತ್ತು ಆಮೇಲೆ ಮತ್ತೆ ಇನ್ನು ಚೆಸ್ ಅಂತ ಹೇಳಿ ಅದು ಆಡ್ತಾರೆ. ಚೆಸ್ ಅಂತ ಹೇಳಿ ಅದು 8 ಮನೆ ಅಂತ 8, ಅದು 8 8 64 ಮನಿದು ಅದು ಚೆಸ್ ಹಿಂದು. ಆಮೇಲೆ ಇನ್ನು 7 ಮನಿದಂತ ಆಡ್ತಾರೆ. ಆಮೇಲೆ 5 ಮನಿದ ಆಡ್ತಾರೆ. ಹಿಂಗೆಲ್ಲ ಪಗಡಿ ಆಟ ಅದೆಲ್ಲ ಆಡ್ತಾರೆ. ಈ ಪಗಡಿ ಆಡೋದು ಒಂದು ಅಂದ್ರೆ ಈಗ ನಮ್ಮ ಲೌಕಿಕದಕ್ಕಂದ್ರೆ ಎಲ್ಲರೂ ಹಬ್ಬ ಹುಣ್ಣಿ ಮಾಡಿರ್ತಾರೆ, ಆಸರ ಬ್ಯಾಸರ ಕಳ್ಕೊಳಿಕ್ಕೂ ಆತು. ಒಂದು ಮನಸ್ಸಿಗೆ ಚೇಂಜ್, ಬೇರೆ ಮನಸ್ಸು ಉಲ್ಲಾಸ ಆಗ್ತದೆ. ಓಣಾಯಿನ ಮಂದಿ ಮನೆ ಒಂದು ಬಂದು ಬಾಂಧವರು ಎಲ್ಲರೂ ಕಲಿತು ರಾತ್ರಿ ಎಲ್ಲ ಹಬ್ಬ ಹುಣ್ಣೆಲ್ಲ ಮಾಡಿ ರಗಡೆಲ್ಲ ಕೆಲಸ ಮಾಡಿ ದಂಡವಾಗಿಬಿಟ್ಟಿರ್ತದೆ. ಅದನ್ನು ಒಂದು ಅಗದಿ ನಕ್ಕೋತ ಕೆಲ್ಕೋತ ಆಡೋದು ಒಂದು ದೊಡ್ಡದು ಇದು. ಹಿಂಗಾಗೆಲ್ಲ ಆಡ್ತಾರೆ ಅದನ್ನು. ಆಮೇಲೆ ಈ ಹೊಸದಾಗಿ ಮದುವೆ ಆದವರು ಹಳೆಯ ಮಕ್ಕಳು ಬೀಗರೆಲ್ಲ ಬಂದಿರ್ತಾರೆ. ಬೀಗರು ಕಲ್ತನು ಆಡೋದು ಇರ್ತದೆ. ಆಡಿದ್ಮೇಲೆ ಇದ್ರೊಳಗೆ ಸೋಲು ಗೆಲುವು ಅಂಬೋದಿಲ್ಲ. ನಾವು ಸೋತ್ವಿ ನಾ ಗೆದ್ವಿ ಎಂಬುದು ಮನಸ್ಸು ಕೆಡ್ಸ್ಕೊಂಡು ಆಡೋದಲ್ಲ. ಆಟ ಅಂದ್ಮೇಲೆ ಪಗಡಿಯಿಂದ ಕೌಡಿಯಿಂದ ಹಾಕೋದಿರ್ತದೆ. ಆ ಕೌಡಿ ಏನು ತೋರಿಸ್ತದೆ ಅದರಂತೆ ಆಟ ಆಡೋದಿರ್ತದೆ. ಹಿಂಗೆ ಅದನ್ನು ಆಡಿ ಸಂತೋಷದಿಂದ ಮಾಡೋದು. ಆಮೇಲೆ ಒಬ್ರಿಗೊಬ್ಬರು ಸ್ನೇಹ ಬಾಂಧವ್ಯ ಬೆಳಿಲಿಕ್ಕಿದು ಮೇನು ಮುಖ್ಯ. ಆಟ ಒಬ್ರಿಗೊಬ್ರು ನಕ್ಕೋತ ಕೆಲ್ಕೋತ ಮಾಡೋದ್ರಿಂದ ಮನಸ್ಸೆಲ್ಲ ಕಲಿತಾವ, ಚಲೋ ಆಗ್ತಾವ. ಹಿಂಗಾಗಿ ಈ ಪಗಡಿ ಆಟ ಆಡೋದು ಇದು ಲೌಕಿಕದ್ದಾದ್ರೆ. ಇನ್ನು ಇದು ಆಧ್ಯಾತ್ಮಿಕದ್ದು ದಾಸರಾಯರು ಭಾಳ ಚಂದ ಹೇಳ್ಯಾರ. ಅದು ಚದುರಂಗದ ಹಾಡಿಂದೂ ಮಹಿಪತಿ ದಾಸರು ಮಾಡಿದ್ದದ. ಆಮೇಲೆ ಭೀಮೇಶ್ ಕೃಷ್ಣರು ಮಾಡ್ಯಾರ. ಆಮೇಲೆ ನನಗೆ ಗೊತ್ತಿದ್ದ ಪ್ರಕಾರ ಅಂದ್ರೆ ಆಮೇಲೆ ಇನ್ನೊಂದು ಪುರಂದಾಸರು ಮಾಡಿದ್ದು 3 ಹಾಡು ನನಗೆ ಗೊತ್ತವ. 2 ಪಗಡಿದು, 1 ಚದುರಂಗದ ಹಾಡು. ಅದನ್ನು ಹಾಡು ಕಳಿಸ್ತೇನೆ. ಅದರದ್ದು ಸ್ವಲ್ಪ ಯಾಕೆ ಪಗಡಿದು ಅಂಬೋದು ಒಂಚೂರು ತಿಳ್ಕೊಂಬೋಣ. ನಮ್ಮ ಮನೆಯವ್ರನ್ನ ಕೇಳಿದೆ ಅದರದ್ದು ಏನಂತ ಹೇಳಿ. ಅದಕ್ಕೆ ಅರ್ಥ ಹೇಳಿದ್ರೆ ನನಗೇನು ತೀರ್ತ ಅವ್ರು ಹೇಳಿದ್ದೆ ನಾನು ಒಂಚೂರು ನನಗೆ ತಲೆಗೇನು ತೋರಿಸ್ತದೋ ಅಷ್ಟು ಹೇಳ್ತೀನಿ. ಇದು ಒಂದು ಪಗಡಿ ಆಟ ಕೋರಿ ಅಂತ ಹೇಳಿ ಕೃಷ್ಣ ಭಗವಂತ ಗೋಪಿಕಾಸ್ತ್ರೀಯರಿಗೆ ಹೇಳಿದ್ದು ಅದು ಹಾಡು. ಅದು ಚಂದ ಮಾಡ ನಮಗದು ತಿಳಿದಿಲ್ಲ, ಏನಂತ ಮಾಡಿದ್ದು ತಿಳಿದಿಲ್ಲ. ಪಗಡಿ ಲೌಕಿಕ ಪಗಡಿ ಆಟ ಅಂದ್ರೆ ಪಗಡಿ ಆಟ ಅಂತ ಹಿಂಗೆ ಅನ್ಕೋತೀವಿ. ಆದ್ರೆ ಆಧ್ಯಾತ್ಮಿಕಕ್ಕೆ ಅಂದ್ರೆ ಈ ಪಗಡಿ ಅಂಬೋದು ಅವು 4 ಥರದ ಬಣ್ಣ ಇರ್ತಾವ: ಹಸಿರು, ಕೆಂಪು, ಹಳದಿ, ಕರಿ ಅಂತ ಹೇಳಿ. ಹಳದಿ ಎಂಬುದೇನದ ಅದು ನಾವೆಲ್ಲ ಆಕಳ ಅಂತ ಹೇಳಿ ಅಂತಿದ್ವಿ. ಅದು ಪಗಡಿ ಆಟ. ನಂಗೆ ಆಕಳು ಬೇಕು, ನಂಗೆ ಕುದುರೆ ಬೇಕು, ನಂಗೆ ಕತ್ತಿ ಬೇಕು, ನಂಗೆ ಆನೆ ಬೇಕು ಅಂತ ಹಿಂಗೆಲ್ಲ ಅನ್ಕೋತೀವಲ್ಲ. ಹಳದಿ ಎಂಬುದೇನದು ಸತ್ವಕ್ಕೆ ಅದು ದ್ಯೋತಕ. ಹಳದಿ ಎಂಬುದು ಸತ್ವ. ಆಮೇಲೆ ಕೆಂಪು ಎಂಬುದೇನದು ರಜೋಗುಣ ಅದು. ಆಮೇಲೆ ಕರಿ ಏನದ ಅದು ತಮೋಗುಣ. ಹಸಿರೆಂಬುದೇನದ ಅದು ಮಂಗಳ ದ್ಯೋತಕ. ಆಮೇಲೆ ಮತ್ತು ಸಮೃದ್ಧಿ ಅದು ಹಸಿರದು. ಹಿಂಗಾಗಿ ನಾ ಈ ಪಗಡಿ ಆಡೋದು ಅಂತಂದ್ರೆ ದೊಡ್ಡಾಟದಂತ ಹೇಳಂಗಿಲ್ಲ. ಈಗ ನಾನು ಈ ಪುರಂದಾಸರು ಮಾಡಿದ್ದು ಪಗಡಿ ಆಟದ್ದು ಅದನ್ನು 5 ಮನಿದು ಹೇಳ್ತೇನೆ. 5 ಮನಿದಕ್ಕಂದ್ರೆ ಒಂದೊಂದಕ್ಕೆ 4 ಇದು ಇರ್ತಾವ ಪಗಡಿ. ಅವೆಲ್ಲ ಸೇರಿ 16 ಆಗ್ತಾವ. 4 ರಂತೆ 16. 16 ಅಂದ್ರೆ 16 ಕಲೆಗಳಿಂದ ಕೂಡಿದ್ದು ಇದು. 16 ಕಲೆಗಳು ಪಗಡಿಗಳು. ಆಮೇಲೆ 4 ಅಂಬವು ಏನವು ಕೌಡಿಯಿಂದ ಆಡೋದಿರ್ತದೆ. 4 ಕೌಡಿಯಿಂದ ಆಡೋದಿರ್ತದೆ. 4 ಕೌಡಿ ಎಂಬುದು ಏನದ ಅದು 4 ಚತುರ್ವಿಧ ಪುರುಷಾರ್ಥ. ಚತುರ್ವಿಧ ಪುರುಷಾರ್ಥ ಅಂತಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬುದು ಭಗವಂತನಲ್ಲಿ ನಾವು ಕೇಳ್ಕೊಬೋದು. ಅದನ್ನು ನಮಗೆ ಕೊಡಪ್ಪ ಅಂತಿಕೊಂಡು ಕೇಳ್ಕೊಂಡು ಆಡೋದು. ಈಗ ಸತ್ವ ಅಂತಂದ್ರೆ ಶುದ್ಧವಾದದ್ದು. ಈ ನಾವು ಕೌಡಿ ಏನು ಆಡ್ತೀವಿ ಅದ್ರ ಮೇಲೆ ನಾವು ಮನೆ ಎಲ್ಲ ಬಿಟ್ಟು ಹೋದಿರ್ತದೆ. ಈ ಮನೆಗೆ ಇದು 5 ಮನೆ ಏನದ ಇದು 25 ಮನೆ ಆಗ್ತದೆ. 25 ಮನೆ ಆದ್ರೆ 24 ಎಂಬುದು ಒಂದು
24 ತತ್ವಾಭಿಮಾನ ದೇವತೆಗಳು, 24 ಮನಿ. ಆಮೇಲೆ ಒಂದು ಎಂಬುದು ಅದು ಬುದ್ಧಿ. ಇದನ್ನ ಬುದ್ಧಿಯಿಂದ ಆಡೋದು, ತಿಳ್ಕೊಂಡು ಆಡೋದು. ತಿಳ್ಕೊಂಡು ಕಬಡ್ಡಿ ಹಾಕೋದು, ಏನ್ ಹಾಕ್ಬೇಕು, ತೀನಿ ಹಾಕ್ಬೇಕು, ದೋಣಿ ಹಾಕ್ಬೇಕು, ಹಿಂಗೆಲ್ಲ ತಿಳ್ಕೊಂಡು ಹಾಕೋದು. ಆಮೇಲೆ ಅದರಿಂದ ತಿಳ್ಕೊಬೋದು, ಭಗವಂತನ ತಿಳ್ಕೊಂಡು ನಾವು ಇದನ್ನ ಹಾಡೋದು ಇರ್ತದೆ. ಸತ್ವ ಎಂಬುದು ಶುದ್ಧವಾದ ಜ್ಞಾನ. ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ಸತ್ವ ಎಂಬ ಶುದ್ಧವಾದ ಜ್ಞಾನ ಬೇಕು. ರಜ ಎಂಬುದು ಸಂಸಾರದೊಳಗೆ ಯಾವಾಗಲೂ ಒಮ್ಮೆ ಒಮ್ಮೆ ಹಿಂಗ ಹಾಕೋತಾ ಇರ್ತದೆ, ರಜಗುಣ ಅದು. ಆಮೇಲೆ ಇದು ತಮ ಎಂಬುದು ಅಜ್ಞಾನ, ಪೂರ್ಣ ಏನು ಇಲ್ಲೇ ಇಲ್ಲ ಒಟ್ಟು, ಅದು ಅಜ್ಞಾನಕ್ಕೆ ಅದು ದ್ಯೋತಕ. ಹಿಂಗಾಗಿ ಮೂರು ಸತ್ವ ರಜ ತಮ ಎಂಬುದು ಇವು ಮೂರನ್ನು ನಾವು ಈ ಸಂಸಾರದಾಗ ಗೆದಿಬೇಕು. ಸತ್ವ ಎಂಬುದು ಗೆದೋದು ಅಂತ, ಅದನ್ನ ಸತ್ವ ಗುಣದಿಂದ ನಾವು ಭಗವಂತನನ್ನು ಕಾಣೋದು. ರಜೋಗುಣ ಗೆದಿಬೇಕು, ತಮೋ ಗುಣದಿಂದ ಗೆದ್ದು ಈ ಪಗಡಿ ಆಡೋದಂತಂದ್ರೆ 24 ತತ್ವದಿಂದ ಕೂಡಿದ್ದು ನಮ್ದು ಇದು. ಇದನ್ನ ನಾವು 24 ತತ್ವದೊಳಗೆ ಎಲ್ಲಾನು ಬರ್ತದೆ. ಎಲ್ಲ ಇದೇನದು ಮದ ಮತ್ಸರ ಕಾಮ ಕ್ರೋಧ ಎಲ್ಲಾನು ಇರ್ತಾವ. ಅವನ್ನೆಲ್ಲ ಈ ಅರಿಷಡ್ ವರ್ಗಗಳನ್ನೆಲ್ಲ ಮೀರಿ ನಾವು ಇದನ್ನೆಲ್ಲ ದಾಟಿ ಅದು ಆಧ್ಯಾತ್ಮಿಕದೊಳಗೆಲ್ಲ ಹೋಗಿ ಭಗವಂತನ ಕಾಣೋದು ಇದು ಪಗಡಿ ಆಟದ್ದು. ಇದ್ರೊಳಗೆ ದಾಸರಾಯರು ಏನ್ ಹೇಳ್ಯಾರಂತಂದ್ರ, ಸಂಸಾರ ಎಂಬ ಜಂಜಾಟದೊಳಗೆ ಬಂದು ಹೋಗೋದು ಇದು ರಜೋಗುಣದ್ದು. ತಮೋಗುಣದ್ದು ಭಗವಂತನನ್ನು ತಿಳಿಯದೆ ಅಜ್ಞಾನದಿಂದ ಇರೋದು. 25 ಮನೆ ಪಗಡಿ ಆಟದೊಳಗೆ 24 ತತ್ವ ಎಂಬ ಮನೆಯಲ್ಲಿ ಬುದ್ಧಿಯಿಂದ ತಿಳಿದು ಆಡಲು ದಾಳಗಳು. ಆದರೆ ಆಧ್ಯಾತ್ಮಿಕದಲ್ಲಿ ತತ್ವಗಳು ಮನೆಗಳು 24, ಕವಡಿಗಳು 4. ಚತುರ್ವಿಧ ಪುರುಷಾರ್ಥ ಪಡೆಯಲು ಮೇಲೆ ದೇಹದ ಅಭಿಮಾನ ತೊರಿಬೇಕು. ಅಂದ್ರ ಈ ಮೊದಲೇ ನುಡಿ ಒಳಗ ನೇಮದ ಸೀರೆ ಉಟ್ಟು ಕಾಮದ ಕಚ್ಚೆ ಕಟ್ಟು ಅಂತ ಹೇಳಿ. ಅಂದ್ರೆ ನೇಮದ ಸೀರೆ ಉಟ್ಟು ಅಂತಂದ್ರ, ಈಗ ಲೌಕಿಕ ಅಂತಂದ್ರ ಯಾರ್ಯಾರು 6 ಗಜ ಉಟ್ಕೋತಾರ, ಯಾರ್ಯಾರು ಕಚ್ಚೆ ಹಾಕೋತಾರ, ಹಿಂಗೆಲ್ಲ ಇರ್ತದಲ್ಲ. ಆದ್ರೆ ಅದು ನಾವು ಮುತ್ತೈದೆಯರ ಅದು ಕಚ್ಚಿ ಹಾಕೊಂಡ ಈ ಗುರುಮಂತ್ರ ನಮ್ಮ ಕರ್ಮಾನುಷ್ಠಾನಗಳನ್ನೆಲ್ಲ ನಾವು ಮಾಡಬೇಕು. ಈಗೆಲ್ಲ ಅದು ಬೇರೆ ಬಂದದ. ಆದ್ರೆ ನೇಮ ಇರೋದು ಕಚ್ಚಿ ಹಾಕೊಂಡು ಉದ್ದ ಕುಂಕುಮ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಮನೆ ಒಳಗೆಲ್ಲ ನೇಮ ನಿಷ್ಠೆ ಎಲ್ಲ ಇವನ್ನೆಲ್ಲ ಕಚ್ಚಿ ಹಾಕೊಂಡ ಮಾಡಬೇಕು. ತುರ್ಬು ಕಟ್ಕೊಂಡು ಇವೆಲ್ಲ ಮಾಡಬೇಕು. ಆಮೇಲೆ ಇದು ಹಿಂಗ್ ಮಾಡೋದ್ರಿಂದ ಕರ್ಮಾನುಷ್ಠಾನ ಇದು ನಮಗೆಲ್ಲ ತಿಳಿಸಿಕೊಡ್ತದೆ. ನಾವು ಶ್ರದ್ಧಾಯಿಂದ ಮಾಡೋದ್ರಿಂದ ನಮಗೆಲ್ಲ ತಿಳಿಸಿಕೊಡ್ತದೆ. ಅದನ್ನು ನಾವು ನೇಮದಿಂದ ಮಾಡಬೇಕು. ನೇಮದಿಂದ ಅಂದ್ರೆ ಭಗವಂತನನ್ನು ತಿಳಿಯೋದು. ನೇಮದಿಂದ ಅಂದ್ರೆ ಆಧ್ಯಾತ್ಮಿಕವಾಗಿ ಎಲ್ಲ ಭಗವಂತನನ್ನ ಹೆಂಗ ಭಗವಂತನ ಮೇಲೆ ಅಭಿಮಾನ ಮಾಡಬೇಕು ಯಾವಾಗಲೂ. ಅಂದ್ರೆ ಅವನೇ ಎಲ್ಲದಕ್ಕೂ ಸರ್ವಸ್ವ, ಅವನೇ ಕಾರಣ ಅಂತ ಹೇಳಿ ದೃಢವಾದ ನಂಬಿಕೆ ಭಗವಂತನ ಮೇಲೆ ಇಟ್ಟು ನಾವು ನೇಮದಿಂದ ಭಗವಂತನ ಪೂಜಾ ಮಾಡಬೇಕು. ಆಮೇಲೆ ಅಂದ್ರೆ ಸೀರೆ ಉಟ್ಟು ಅಂತ ತಿಳ್ಕೊಂಡು ಹಂಗೆ ಹೇಳ್ತಾರಲ್ಲ, ಹಂಗ ನೇಮದಿಂದ ನಾವು ಭಗವಂತನನ್ನ ಶ್ರದ್ಧಾದಿಂದ ತಿಳ್ಕೋಬೇಕು. ಆಮೇಲೆ ಕಾಮದ ಕಚ್ಚೆ ಬಿಟ್ಟು ಅಂದ್ರೆ ನಮ್ಮ ದೇಹಾಭಿಮಾನ ಅಂಬೋದೇನದ ಅದನ್ನ ಬಿಡಬೇಕು. ಅದೆಲ್ಲ ಭಗವಂತನಿಗೆ ಅರ್ಪಿಸ್ಬಿಡೋದು. ನಾವೇನ್ ಮಾಡ್ತೀವೆಲ್ಲಾನು ಅದನ್ನ ಭಗವಂತಗೆ ಅರ್ಪಿಸ್ಬಿಡೋದು. ಅವೇನ್ ಮಾಡ್ಬೇಕಂತಿರ್ತ ಅದು ನಮ್ಮ ಕರ್ಮಾನುಸಾರ ಮಾಡಿಸ್ತಾನ. ನಮ್ಮ ಕೈಲಿ ಒಳ ಕೂತ್ಕೊಂಡು ಮಾಡ್ತಾನ, ನಮ್ಮ ಕೈಲೇ ಮಾಡಿಸ್ತಾನ. ಹಿಂಗಾಗಿ ನಾವು ಅದನ್ನೆಲ್ಲ ನಮ್ದು ದೇಹಾಭಿಮಾನ ಬಿಟ್ಟು ಭಗವಂತನ ಮೇಲೆ ನಾವು ಇಡೋದು. ಆಮೇಲೆ ಪ್ರೇಮದಿ ಸಜ್ಜನರ ಕೂಡಿ ಅಂತ ಹೇಳಿ, ಸಜ್ಜನೊಳಗೆ ನಿಂತಂದ್ರೆ ಸಜ್ಜನರು ಅಂತಂದ್ರೆ ಭಾಗವತೋತ್ತಮರು. ಅವ್ರ ಕಡೆ ನಾವು ಎಲ್ಲ ತಿಳ್ಕೋಬೇಕು. ಗುರುಗಳು
ಹಿರಿಯರು ಅವ್ರ ಕಡೆಯಿಂದ ಭಗವಾನ್ ನಮ್ಮಷ್ಟಕ್ಕೆ ನಾವು ಮಾಡ್ಕೊಂಬುದಿರೋದಿಲ್ಲ. ಈಗ ಶ್ರೀಗಳವರು ಅವರೆಲ್ಲರೂ ಎಲ್ಲ ಹೇಳ್ತಿರ್ತಾರ, ಶ್ರೀಗಳವರಿಂದ ಗುರು ಹಿರಿಯರಿಂದ ಇದು ಅಂತ. ಒಟ್ಟ ಇದು ಶಾಸ್ತ್ರ ಇರೋದು ಗುರುವಿನಿಂದ ತಿಳ್ಕೊಬೋದು. ಸಜ್ಜನರೊಳಗೆ ನಿಂತು ಅಂದ್ರೆ ಮಾತನಾಡೋಣ ಬಾರೆ ಪಗಡೆ ಹಾಕಿ ಬೋರಿ ಅಂತ ಹೇಳಿ ಒಂದು ನುಡಿ. ಆಮೇಲೆ ಹಿಂದಕ್ಕೆ ಹೋಗಲು ಬೇಡ ಮುಂದಕ್ಕೆ ಬಂದು ನಿಲ್ಲು ಅಂತ ಅಂದ್ರೆ, ಹಿಂದೆ ಈಗ ನಾವೆಷ್ಟು ಮಾಡಿದ್ವಪ್ಪ, ಬೇಕಾದಷ್ಟು ದೇವ್ರದ್ದು ಮಾಡಿದ್ವಿ, ಆದ್ರೆ ನಮಗೆ ದೇವ್ರು ಏನು ಮಾಡೇ ಇಲ್ಲ ಅಂಬೋದೊಂದು ಸಂಶಯ. ಅದು ಆಮೇಲೆ ಮುಂದೆ ಮಾಡ್ತಾನಂತನು ಹಂಗ ಮಾಡ್ತಾನ ಎಂಬ ಒಂದು ದೃಢ ಇದು ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ನಾವು ಹಿಂದೆ ಮಾಡಿವಿ ಬಿಟ್ಟಿವಿ ಅಂಬೋದು ಹಂಗೆಲ್ಲ ಅಲ್ಲ. ನಮ್ಮ ಕೈಲಿ ಏನು ಮಾಡಿಸ್ಬೇಕಂತಿದ್ದು ಒಳಗೆ ಕೂತ್ಕೊಂಡು ನಾವು ಮಾಡಿಸ್ತಾನ. ಅದನ್ನು ನಾವು ದೃಢ ಭಕ್ತಿಯಿಂದ ಭಗವಂತನೊಳಗೆ ಮಾಡಿ ಅದನ್ನು ಬೇಡ್ಕೊಂಡು ನಾವು ಮಾಡ್ತಾನೆ ಇರಬೇಕು. ನಾವು ಮಾಡಿದ್ವಿ ನಮ್ಗಾಗೇ ಇಲ್ಲ ಅಂತ ಹೇಳಿ ಅವಿಶ್ವಾಸ ಮಾಡಬಾರ್ದು, ಅದು ಮಾಡ್ತಾನೆ ಇರಬೇಕು. ಆಮೇಲೆ ತೊಡೆಯ ತೊರೆಯಬೇಡ ನಿನ್ನೊಡೆ ನಗುತ್ತಾನೆ ಅಂತ ಹೇಳಿ, ತೊಡೆಯ ತೆರೆಯಬೇಡ ಅಂತ ಹೇಳಿ ಹಂಗೆ ಅಂದು ಕೃಷ್ಣ ಗೋಪಿಕಾಸ್ತ್ರೀಯರಿಗೆ ಹೇಳಿದ್ದು. ಅದು ತೊಡೆಯ ತೆರೆಯಬೇಡ ಅಂತಂದ್ರೆ, ಈಗ ನಾವು ದಿನಕ್ಕೆ ಇವೆಲ್ಲ ಇಷ್ಟೆಲ್ಲ ದೇವ್ರ ನಂಬ್ಕೊಂಡೆಲ್ಲ ಕೆಲಸ ಮಾಡ್ತಿರ್ತೀವಿ, ಅಂದ್ರೆ ಈಗ ನಾವು ಮಾಡ್ತಿರ್ತೀವಿ. ಆದ್ರೆ ಕೆಲವೊಬ್ರು ಯಾರಿಂದ ನಮಗೇನು ಇಲ್ಲೇ ಇಲ್ಲ ಅಂತ ತಿಳ್ಕೊಂಡು ಯಾವುದು ಧರ್ಮ ಕರ್ಮ ಏನೇನು ಇರೋದಿಲ್ಲ, ಒಟ್ಟು ಎಲ್ಲ ಬಿಟ್ಟು ನಿಂತಿರ್ತಾರೆ. ಹಂಗೆ ಮಾಡಬಾರ್ದು. ಹಂಗೆ ಮಾಡೋದ್ರಿಂದ ಏನರ್ಥ ಇಲ್ಲ. ಇಷ್ಟೆಲ್ಲ ದೇಹ ಕೊಟ್ಟು ಕಳ್ಸಿರ್ತಾನ, ಎಷ್ಟೋ ಜನ್ಮ ದಾಟ್ಕೊಂಡು ನಾವು ಬಂದಿರ್ತೀವಿ, ಅದ್ರ ಉಪಯೋಗ ಮಾಡ್ಲಾರ್ದು ನಮಗೇನು ಇಲ್ಲ ಅಂತ ತಿಳ್ಕೊಂಡು ಅಂತಂದ್ರೆ ತೊಡೆಯ ತೆರೆಯಲು ಬೇಡ ಅಂತಂದ್ರೆ, ನಾವು ಮಾಡುವ ಕರ್ಮಾನುಷ್ಠಾನಗಳನ್ನು ಬಿಟ್ಟು ಏನು ಮಾಡುದು ಯಾರಿಂದ ನಮಗೇನು ಅನ್ನೋ ಹಾಗೆ ಎಲ್ಲವನ್ನು ಬಿಟ್ಟು ಲಜ್ಜೆ ನಾಚಿಕೆ ಬಿಟ್ಟು ಬಾಳೋದು ಅಲ್ಲ. ನಮ್ಮ ಕಟ್ಟುಪಾಡುಗಳನ್ನು ನಾವು ನಡ್ಸ್ಕೊಂಡು ಧರ್ಮ ಕರ್ಮವನ್ನು ಮಾಡ್ಕೋತಾನೆ ಇರಬೇಕು. ಅದು ಮಾಡೋದ್ರಿಂದ ನಮಗೇನದು ಭಗವಂತ ನಮ್ಮ ಕರ್ಮಾನುಸಾರ ಅವನ್ನೆಲ್ಲ ಅವ್ನು ಮಾಡಿಸ್ತಾನೆ, ನಮ್ಮ ಕೈಲಿ ಮಾಡಿಸ್ತಾನ. ಅದನ್ನ ನಾವು ಮಾಡ್ತಾ ಇರಬೇಕು. ನಮಗೇನಾಯ್ತು ನಮಗೇನು ಬಿಟ್ಟು ಅಂತ ತಿಳ್ಕೊಂಡು ಹಂಗೆ ಬಿಡೋದಲ್ಲ. ನಾವು ಬಿಟ್ವಿ ಅಂತಂದ್ರೆ ನಾಚಿಕೆ ಬಿಟ್ಟು ಹಂಗೆ, ನಾಚಿಕೆ ಲಜ್ಜ ಎಲ್ಲ ಬಿಟ್ಟು ಹಂಗೆ. ಅದಕ್ಕೆ ಆದ್ರೆ ಒಳಗೆ ನಮಗೆ 24 ಇಷ್ಟೆಲ್ಲ ದೇಹ ನಮಗೆಲ್ಲ ಭಗವಂತ ಪಟ್ಟಿರ್ತಾನ. ಎಷ್ಟೋ ದೇಹ ದಾಟ್ಕೊಂಡು ನಾವು ಇದು ಬಂದೇವಿ. ಬಂದ್ರು ಅದನ್ನ ಸಾರ್ಥಕ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ ಅದನ್ನ, ಅದಕ್ಕೆ ಎಲ್ಲಾನು ಮಾಡ್ಬೇಕು. ನಾವು ಇಷ್ಟು ಕೊಟ್ಟರು ಸುಖ ಇದು ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಒಳಗೆ ನಮ್ಮ ಒಳಗಿದ್ದವ್ರು 24 ಮಂದಿ ತತ್ವಾಭಿಮಾನ ದೇವತೆಗಳು ನಗ್ತಾರಂತ. ಅದನ್ನೇ ಹಿಂಗೆ ಹೇಳ್ತಾರೆ, ತೊಡೆಯ ತೆರೆಯಲು ಬೇಡ ನಾವು ಮಾಡುವ ಇದನ್ನ ತೊಡೆಯ ತೆರೆಯಲು ಬೇಡ, ತೆಗೆದರೆ ನಿನ್ನ ಒಡೆಯ ನಗುತ್ತಾನೆ ಅಂದ್ರೆ ಭಗವಂತ ನಗ್ತಾನ. ಇಷ್ಟೆಲ್ಲ ಕೊಟ್ಟು ಕಳ್ಸಿರ್ತಾನ, ನಗ್ತಾನ. ಇಷ್ಟೆಲ್ಲ ಮಾಡಿ ಕಳ್ಸೀನಿ ನಿಮಗೆ, ಆದ್ರೂ ಏನು ಮಾಡೋದಲ್ಲ, ನಿಮ್ಮ ಹಣೆ ಬಾರ ಅಂತ ನಗ್ತಾನ. ಆಮೇಲೆ ತೊಡೆಯ ತೊರೆದು ತೋರಿದ್ರೆ ನಾಚಿಕೊಂಬುವರಲ್ಲಿ ಅಂತ ಹೇಳಿ ಅಂದ್ರೆ, ನಮ್ಮೊಳಗೆ ತತ್ವಾಭಿಮಾನ ದೇವತೆಗಳೇನಿರ್ತಾರ ಅವರು ನಗ್ತಾರಂತ. ಏನಪ್ಪ ಇದು ಅಂತ ಹೇಳಿ ನಗ್ತಾರ, ನಾಚಿಕೊಂಬರ ಅಂತ ಅಂದ್ರೆ ಮಂದಿನೂ ನಗ್ತಾರಲ್ಲ. ಹೊರಗಿನ ಲೌಕಿಕಕ್ಕೆ ಅಂದ್ರೆ ಹೆಂಗಿದಾರ ನೋಡಿ. ಈಗ ನಾವು ಮನೆಯೊಳಗೆ ಇರ್ತೀವಿ, ಅದು ಮಾಡೋದು ಆಚಾರ ಮನೆಯಿಂದ ಮೊದ್ಲಿಂದ ಮಾಡ್ಕೋತ ಬಂದಿರ್ತದೆ. ಮಕ್ಕಳಾದವರು ನಾವು ಅದು ಬಿಟ್ಟು ಈಗ ನೋಡಿದ್ರೆ ಆಚಾರ ಮನೆ ಹಿಂಗಾತಂತ ಮಂದಿ ಆಡ್ಕೋತಾರ. ಹಂಗ ನಮ್ಮ ದೇಹದೊಳಗೆ ಸುದಕ್ಕ ತತ್ವಾಭಿಮಾನ ದೇವತೆಗಳು ಸೋಕ್ ಇಷ್ಟು ಬಂದು ಎಲ್ಲ ಮಾಡಿ ಅವರೆಲ್ಲ ನಮಗೆಲ್ಲ ಉಪಕಾರ ಮಾಡ್ತಿರ್ತಾರೆ. ಅದನ್ನ ಅವರು ನೋಡಿ ನಗ್ತಾರಂತೆ. ಹಿಂಗ ಇದು 3ನೇ ನುಡಿಗೆ ಹೇಳ್ತಾರ. ಆಮೇಲೆ 4ನೇ ನುಡಿ ಒಳಗ ಏನಂದ್ರೆ, ನೇಮನಿಷ್ಠೆಯನ್ನು ನೀಗಿ ಅದು ಸಾಮಧಾನವಾಗಿ ಅಂತ ಹೇಳಿ. ನೇಮನಿಷ್ಠೆ ನೀಗಿ ಅಂತಂದ್ರೆ ದಾನ ಮಾಡೋದಂತ. ನೇಮನಿಷ್ಠೆಯನ್ನ ಎಲ್ಲ ದಾನ ನಾವು ಯಾರಿಗೆ ಮಾಡ್ಲಿಕ್ಕೆ, ಡೈರೆಕ್ಟ್ ಭಗವಂತಗೆ ಮಾಡ್ಲಿಕ್ಕೆ ಬರುದಿಲ್ಲ ನಮಗೆ. ಅದನ್ನ ನಾವು ಗುರುಗಳ ದ್ವಾರಾನೇ ಮಾಡಬೇಕು. ಅದನ್ನ 24 ತತ್ವಾಭಿಮಾನ ದೇವತೆಗಳಿಗೆ ನಾವು ಅರ್ಪಣೆ ಮಾಡಬೇಕು. ಆ 24 ತತ್ವಾಭಿಮಾನ ದೇವತೆಗಳು ವಾಯುದೇವರಿಗೆ ಮಾಡ್ತಾರೆ. ವಾಯುದೇವರು ಅವರು ಜಗತ್ತಿನ ಇದು ಗುರುಗಳವರು. ಅಂತ ಗುರುಗಳಲ್ಲ, ಇಡೀ ಜಗತ್ತಿನ ಗುರುಗಳು ವಾಯುದೇವರು. ಅವರು ಭಗವಂತನ ಕೇಳ್ಕೊತಾರಂತ, ಇವ್ರು ಹಿಂಗಿದ್ದಾರೆ ಅಂತ ಹೇಳಿ, ಇವರು ಮುಕ್ತಿ ಯೋಗ್ಯರಿದ್ದಾರೆ, ತಮಸ್ ಯೋಗ್ಯ ಇದ್ದಾರೆ, ಹಿಂಗೆಲ್ಲ ವಾಯುದೇವರು ನಮ್ರತೆಯಿಂದ ದೇವರಿಗೆ ಅರ್ಪಣೆ ಮಾಡ್ತಾರಂತ. ಹಿಂಗಾಗಿ ಸಮಾಧಾನವಾಗಿ ಜಾಮಕ್ಕೆ ಉಸಿರು ಬಿಡದೆ ಆಟವಾಡೋಣ ಬಾ ಅಂತ ಹೇಳಿ ಅದು ಹೇಳ್ಕೊ ಇರ್ತಾರ. ಅದನ್ನ ನಾವು ಮಾಡಬೇಕು. ಒಟ್ಟ ಜಾಮಕ್ಕೆ ಅಂದ್ರೆ
ಉಸಿರು ಬಿಟ್ಕೋತ ಇದ್ದಾಗನು ಯಾವಾಗಲೂ ದೇವ್ರ ನಾಮಸ್ಮರಣೆ ಮಾಡ್ಕೋತ ಭಗವಂತನ ತಿಳ್ಕೊಂಬುದ ಒಂದು. ಆಮೇಲೆ ಪಗಡಿ ಎಂಬುದು ಸಲ್ಲ, ಪುಗಡಿ ಎಂಬುದು ಸೊಲ್ಲ, ಪಗಡಿ ಸೊಗಸು ಪುರಂದರ ವಿಠಲನೊಬ್ಬ ಬಲ್ಲ ಅಂತ ಹೇಳಿ. ಪಗಡಿ ಎಂಬುದು ಪಗಡಿ, ನಾವು ಎಲ್ಲ ಪಗಡಿ, ನಾವೆಲ್ಲ ದಾಳಗಳು. ಭಗವಂತ ನಮಗೆ ಆಡಿಸ್ತಾನ. ಇಲ್ಲಿ ನಾವಿಲ್ಲಿ ಹೊರಗೆ ಲೌಕಿಕದೊಳಗೆ ನಾವು ಪಗಡಿ ಆಡ್ತೀವಿ ಅಂತ ತಿಳ್ಕೊಂಡು ಅಂತೀವಿ. ಆ ಪಗಡಿ ಆಡ್ತೀವಿ ನಾವು, ಬಿಡೋ ಮನೆ ಬಿಡೋದು ಅಷ್ಟಾಗ್ತದೆ ಆಧ್ಯಾತ್ಮ ಲೌಕಿಕಕ್ಕೆ. ಆದ್ರೆ ಒಳಗಿಂದ ಇದುದು ನಮ್ಮ ದೇಹದ ಪರಿಸ್ಥಿತಿ, ಇಡೀ ಜೀವನದ ಪರಿಸ್ಥಿತಿ ಭಗವಂತ ಅವ ಎಲ್ಲ ಪಗಡಿ ಆಡೋದು ಆಟಗಾರ ಅವ. ನಾವೆಲ್ಲ ದಾಳಗಳು, ಪಗಡಿಗಳು ನಾವು. ಹಿಂಗಾಗಿ ಅವ ಆಡತ್ತ, ನಾವೇನು ಆಡೋರು ಅಲ್ಲ. ಅವ ಒಳಗೆ ನಮ್ಮನ್ನು ಒಳಗೆ ನಿಂತ್ಕೊಂಡು ಆಟ ಆಡಿಸಿ ಆಡಿ ತಾನು ನಲಿತಾನ. ಅದು ಪಗಡಿ ಆಡೋದು ಹೆಂಗ ಏನು ಅಂಬೋದು ಪುರಂದರ ವಿಠಲ ಬಲ್ಲ ಅಂತ ಹೇಳಿ ಭಗವಂತ ಒಬ್ಬತ್ತು ಗೊತ್ತದು, ಉಳಿದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದು ವಾಯುದೇವರಿಗೆ ಭಗವಂತಗ ಗೊತ್ತು. ಆದ್ರೂ ಮತ್ತ ಭಗವಂತನ ಗುಣ ಲಕ್ಷ್ಮೀದೇವಿಗೆ ತಿಳಿಯಂಗಿಲ್ಲಂತ. ಹಿಂಗಾಗಿ ಅದೊಬ್ಬತ್ತಗ ಗೊತ್ತದು. ಪಗಡಿ ಎಂಬುದು ಅಲ್ಲ, ಪುಗಡಿ ಎಂಬುದು ಸೊಲ್ಲ, ಪಗಡಿ ಸೊಗಸು ಪುರಂದರ ವಿಠಲನ ತಾನೇ ಬಲ್ಲ ಅಂತ ಹೇಳಿ ಪುರಂದಾಸರು ಮಾಡಿದ್ದು ಪಗಡಿ ಆಟದ್ದು. ನನಗೆ ಸ್ವಲ್ಪ ಅವರು ನಮ್ಮ ಮನೆಯವರು ಹೇಳಿದ್ರು, ಕೇಳ್ಕೊಂಡಿದ್ದೆ ಈ ದೀಪಾವಳಿಗೆ ಏನು ಮಾಡಬೇಕು ಅಂತಂತೇಳಿ. ಈ ಪಗಡಿ ಆಟದ್ದು ಪುಸ್ತಕದಾಗಿತ್ತು, ಕೇಳಿದೆ. ಅದಕ್ಕೆ ಹಿಂಗಂತ ಹೇಳಿದ್ರು ಅಷ್ಟೇ. ನನಗೆ ಅವರು ಎಲ್ಲ ಚಲೋ ಹೇಳಿರ್ತಾರ, ನಮಗೆ ಅದನ್ನ ಕೇಳಿ ಹೇಳಿದ್ದು ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ಇದ್ರಾಗ ಯಾರು ಏನೋ ಸ್ವಲ್ಪ ತಪ್ಪಾದರೂ ಯಾರು ಏನು ತಿಳ್ಕೊಬೇಡ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀ ಮಧ್ವೇಶ ಅರ್ಪಣಮಸ್ತು. ನಾವೀಗ ಆ ಪಗಡಿ ಆಟದ್ದು ಆಮೇಲೆ ಚದುರಂಗದ್ದು 2 ಹಾಡು ಹಾಡ್ತೀನಿ, ಅವನು ಯಾರು ಕೇಳಬಹುದು. ಇನ್ನ ಚದುರಂಗದ್ದು ಏನದ, ಅವು ಮಹಿಪತಿ ದಾಸರು ಮಾಡ್ಯಾರ. ಚದುರಂಗ ನಾಡುವ ನೋಡುವ ಬನ್ನಿರ ಅಂತ ಹೇಳಿ ಮಾಡ್ಯಾರ. ಚದುರಂಗ ಅಂಬೋದು ಒಂದು ಹಲಿಗಿ. ಆ ಹಲಿಗಿನ ಭೂದೇವಿನ ಅಂದ್ರೆ ಲಕ್ಷ್ಮೀದೇವಿ ಆಕಿನ್ನ ಹಲಿಗೆ ಮಾಡ್ಕೋತಾನಂತ ಭಗವಂತ. ತಾನು ಆಡ್ತಾನ ಪಗಡಿ. ಆ ದಾಳುಗಳಂದ್ರ ನಾವು ಜೀವರು 24 ತತ್ವಾಭಿಮಾನ ಅಂದ್ರೆ ಬ್ರಹ್ಮಾದಿ ಜೀವರಿಂದನ ಅವ ಆಟ ಆಡ್ತಾನ. ಇಲ್ಲೇ ಜೀವರಿಗೆ ಮತ್ತು ಭಗವಂತಗ ನಡೆಸೋ ಆಟ ಕೆಲಸ ಇದು ಚದುರಂಗದ ಆಟ. ಇದ್ರೊಳಗ ಕಾಮ, ಕ್ರೋಧ, ಲೋಭ, ಮೋಹ ಇಂಥವೆಲ್ಲ ಬಿಟ್ಟು ಗೆದೆಯೋದು. ಒಟ್ಟಾರೆ ಹೇಳೋದಂತಂದ್ರೆ ಶ್ರೀಮದ್ ವಾದರಾಜ ಗುರು ಸಾರ್ವಭೌಮರು ಪಂಚೀಕರಣೆ ಆಟ ಅಂತ ಹೇಳಿ ಏನು ಅವರು ವಿಸ್ತಾರ ಆಗಿ ದರ್ವಂದನು ವಿಸ್ತಾರ ಆಗಿ ಅವರು ತೋರಿಸ್ಕೊಟ್ಟಾರ. ಹಂಗ ಇಲ್ಲೇ ಪುರಂದಾಸರು ಪಗಡಿ ಆಟದ್ದು 5 ಮನೆ ಒಳಗೆ 5 ನುಡಿ ಒಳಗೆ ತೋರಿಸ್ಕೊಟ್ಟಾರ. ಆಮೇಲೆ ಮಹಿಪತಿ ದಾಸರು ಅವರು ಇದನ್ನ 3 ನುಡಿ ಒಳಗೆ ತಿಳಿಸ್ಕೊಟ್ಟಾರ. ಏನಿರೋದು ಒಟ್ಟ ರಹಸ್ಯ ಅಂತಂದ್ರೆ ದೇವರು ಎಲ್ಲ ನಿಂತು ಇದು ಮಾಡಿಸೋದು ಎಂಬುದು ಜ್ಞಾನನೇ ಇದು ಇದು ತಿಳ್ಕೊಬೋದು. ಚದುರಂಗ ನಾಡು ಅಂದ್ರೆ ಅದ್ರೊಳಗೆ ಸ್ವಲ್ಪ ಇದು ಅಂದ್ರೆ ಜೀವರಿಗೆ ಮತ್ತು ದೇವರಿಗೆ, ಇದು ಅನಾದಿ ಕಾಲದಿಂದ ಜೀವರು, ಅನಾದಿ ಕಾಲದಿಂದ ಪರಮಾತ್ಮ. ಅದನ್ನ ಜೀವರನ್ನೆಲ್ಲ ಇಲ್ಲೆಲ್ಲ ಸೃಷ್ಟಿ ಮಾಡೋದು, ಲಯ ಮಾಡೋದು ಅದೆಲ್ಲ ಅವನಿಗೆ ಬಿಟ್ಟದ್ದು. ಯಾರ್ಯಾರಿಗೆ ಏನೇನು ಮಾಡಿಸ್ಬೇಕು, ಹೆಂಗೆ ಮಾಡಿಸ್ಬೇಕು ಅಂಬೋದು ಅವಂಗೆ ಬಿಟ್ಟದ್ದು. ಅದು ಕರ್ಮಾನುಸಾರ, ಜೀವರ ಕರ್ಮಾನುಸಾರ ಅವ ಎಲ್ಲ ಮಾಡಿಸ್ತಾನ. ಅದನ್ನ ಈ ಚದುರಂಗ ಅಂಬೋದು ಆಟದಾಗ ಜೀವರು ನಾವೇನು ಬಂದಿರ್ತೀವಿ ಇದ್ರೊಳಗೆಲ್ಲ ನಾವು ಎಲ್ಲ ಗೆದ್ಕೊಂಡು ಭಗವಂತನ ಕಾಣೋದ ಒಂದು ದೊಡ್ಡದು ಚದುರಂಗದ ಆಟ. ಅದು ಒಂದು. ಅದನ್ನ ಈಗ ನಾವು ಇವೆರಡು ಹಾಡು ಹಾಡ್ತೀವಿ, ಯಾರು ಬೇಕಾದವರೆಲ್ಲ ಕೇಳಬಹುದು. ಪಗಡಿ ಹಾಕೆ ಪೋರಿ ತ್ರಿಗುಣಗಳೆಲ್ಲ ಮಾರಿ, ಪಗಡಿ ಹಾಕೆ ಪೋರಿ ತ್ರಿಗುಣಗಳೆಲ್ಲ ಮಾರಿ, ನೇಮದ ಸೀರೆಯನುಟ್ಟು ನಿನ್ನ ಕಾಮದ ಕಚ್ಚೆಯ ಕಟ್ಟು, ನೇಮದ ಸೀರೆಯನುಟ್ಟು ನಿನ್ನ ಕಾಮದ ಕಚ್ಚೆಯ ಕಟ್ಟು, ಪ್ರೇಮದ ಸಜ್ಜನರೋ
ಪ್ರೇಮದಿ ಸಜ್ಜನರೊಳಗೆ ನಿಂತು ಮಾತನಾಡೋಣ ಬಾರಿ. ಪ್ರೇಮದಿ ಸಜ್ಜನರೊಳಗೆ ನಿಂತು ಮಾತನಾಡೋಣ ಬಾರಿ. ಪಗಡಿ ಹಾಕೆ ಪೋರಿ ತ್ರಿಗುಣಗಳನ್ನೆಲ್ಲ ಮಾರಿ. ಹಿಂದಕ್ಕೆ ಹೋಗಲು ಬೇಡ ನೀ ಮುಂದಕ್ಕೆ ಬಂದು ನಿಲ್ಲು. ಹಿಂದಕ್ಕೆ ಹೋಗಲು ಬೇಡ ನೀ ಮುಂದಕ್ಕೆ ಬಂದು ನಿಲ್ಲು. ಹಿಂದಿನ ಮುಂದಿನ ಹಂಬಲ ಬಿಟ್ಟು ಹಿಂದಿನ ಮುಂದಿನ ಹಂಬಲ ಬಿಟ್ಟು ಒಂದಾಟ ಆಡೋಣ ಬಾರಿ. ಪಗಡಿ ಹಾಕೆ ಪೋರಿ ತ್ರಿಗುಣಗಳೆಲ್ಲ ಮಾರಿ. ತೊಡೆಯ ತೆರೆಯ ಬೇಡ ನಿನ್ನೊಡೆಯನು ನಗುತ್ತಾನೆ. ತೊಡೆಯ ತೆರೆಯ ಬೇಡ ನಿನ್ನೊಡೆಯನು ನಗುತ್ತಾನೆ. ತೊಡೆಯ ತೆರೆದು ತೋರಿದರೆ ನಾಚಿಕೊಂಬರಲ್ಲೇ ಪೋರಿ. ಪಗಡಿ ಹಾಕೆ ಪೋರಿ ತ್ರಿಗುಣಗಳೆಲ್ಲ ಮಾರಿ. ನೇಮನಿಷ್ಠೆಯನಿಗಿ ಅದು ಸಮಾಧಾನವಾಗಿ. ನೇಮನಿಷ್ಠೆಯನಿಗಿ ಅದು ಸಮಾಧಾನವಾಗಿ. ಝಾಮ ಝಾಮವು ಸಿರು ಬಿಡದೆ ಝಾಮ ಝಾಮವು ಸಿರು ಬಿಡದೆ ಆಟವಾಡೋಣ ಬಾರಿ. ಪಗಡಿ ಹಾಕೆ ಪೋರಿ ತ್ರಿಗುಣಗಳೆಲ್ಲ ಮಾರಿ. ಪಗಡಿಯಂಬುವುದು ಅಲ್ಲ ಪುಗಡಿಯಂಬೋದು ಸ್ವಲ್ಲ. ಪುಗಡಿಯಂಬುವುದು ಅಲ್ಲ ಪಗಡಿಯಂಬುವುದು ಅಲ್ಲ ಪುಗಡಿಯಂಬೋದು ಸ್ವಲ್ಲ. ಪಗಡಿ ಸೊಗಸು ಪುರಂದರ ಪಗಡಿ ಸೊಗಸು ಪುರಂದರ ವಿಠಲನೊಬ್ಬ ಬಲ್ಲ. ಪಗಡಿ ಸೊಗಸು ಪುರಂದರ ವಿಠಲರಾಯನೊಬ್ಬ ಬಲ್ಲ. ಪಗಡಿ ಹಾಕೆ ಪೋರಿ ತ್ರಿಗುಣಗಳೆಲ್ಲ ಮಾರಿ. ಪಗಡಿ ಹಾಕೆ ಪೋರಿ ತ್ರಿಗುಣಗಳೆಲ್ಲ ಮಾರಿ. ಪಗಡೆಯಾಡಿದ ಪುಷ್ಕರ ರಾಜನೊಡಗೂಡಿ ಪಗಡೆಯಾಡಿದ ಪುಷ್ಕರ ರಾಜನೊಡಗೂಡಿ ನಳದೊರೆ ಪಗಡೆಯಾಡಿದ ಪುಷ್ಕರ ರಾಜನೊಡಗೂಡಿ. ಪಗಡೆಯಾಡಿದ ಬಹು ಸಡಗರದಿಂದಲೇ ಬಿಡಿ ಮುತ್ತು ಬಿಗಿ ಧ್ವಜ ಕಡಗದ ಕೈಯಿಂದ ಪಗಡೆಯಾಡಿದ ಪುಷ್ಕರ ರಾಜನೊಡಗೂಡಿ. ಮುತ್ತು ಮಾಣಿಕ್ಯ ಚಿನ್ನ ಪಚ್ಚೆಯ ಪಗಡೆ ಮುತ್ತು ಮಾಣಿಕ್ಯ ಚಿನ್ನ ಪಚ್ಚೆಯ ಪಗಡೆ ರತ್ನದಲಿಗೆಲಿಟ್ಟು ಲೆತ್ತವನ್ ಹಾಕಿದ ಪಗಡೆಯಾಡಿದ ಪುಷ್ಕರ ರಾಜನೊಡಗೂಡಿ. ಹಿಡಿದ ಪಾಸಿಯ ಬಿಡದಾಕಾಗುತ್ತ ಹಿಡಿದ ಪಾಸಿಯ
ಬಿಡದಾಗಾಕುತ ಮಡದಿದ ಮಯಂತಿಯ ಮೊದಲೇ ತಾಗೆದ್ದ ಪಗಡೆಯಾಡಿದ ಪುಷ್ಕರರ ರಾಜನೊಡನೆ. ಛತ್ರ ಚಾಮರ ರತ್ನ ಮೋಹರಂಗೂರಗಳ ಸಮಸ್ತ ಭಾಗ್ಯವ ಸರಸರನೆ ತಾಗೆದ್ದ ಪಗಡೆಯಾಡಿದ ಪುಷ್ಕರ ರಾಜನೊಡನೆ. ನಿಷಧ ದೇಶ ಪುಷ್ಕರನ ರಾಜ್ಯವು ನಿಷಧ ದೇಶ ಪುಷ್ಕರನ ರಾಜ್ಯವು ಅರಸು ಸಿಂಹಾಸನ ಕಧಿಪತಿಯಾದನು ಪಗಡೆಯಾಡಿದ ಪುಷ್ಕರ ರಾಜನೊಡನೆ. ಸತಿ ಸುತರನು ಸಹಿತಾಗಿ ಪುಷ್ಕರನ ಸತಿ ಸುತರನು ಸಹಿತಾಗಿ ಪುಷ್ಕರನ ಅತಿ ಹರುಷದಿ ಗೆದ್ದನು ನಳದೋರೆಯು ಪಗಡಿಯಾಡಿದನು ಪುಷ್ಕರ ರಾಜನೊಡನೆ. ಜೂತದೊಳಗೆ ತಾ ಸೋತು ಪುಷ್ಕರನು ಜೂತದೊಳಗೆ ತಾ ಸೋತು ಪುಷ್ಕರನು ಕೋತಿಯಂದದಿ ತನ್ನ ಮೂತಿ ತಗ್ಗಿಸಿದ ಪಗಡೆಯಾಡಿದ ಪುಷ್ಕರ ರಾಜನೊಡನೆ. ಅಳಲುತ ಬಳಲುತ ಅಳುವ ಪುಷ್ಕರನ ಅಳಲುತ ಬಳಲುತ ಅಳುವ ಪುಷ್ಕರನ ನಳ ಮಹಾರಾಜ ನಗುತ ನೋಡಿದನು ಪಗಡೆಯಾಡಿದನು ಪುಷ್ಕರ ರಾಜನೊಡನೆ. ಮನ್ನಿಸಿ ಮಾತನಾಡಿದ ಕರುಣದಲ್ಲಿ ಮನ್ನಿಸಿ ಮಾತನಾಡಿದ ಕರುಣದಲ್ಲಿ ನಿನ್ನ ರಾಜವ ನೀನಾಳಿಕೋ ಎಂದನುತ ನಿನ್ನ ರಾಜವ ನೀನಾಳಿಕೋ ಎಂದನುತ ಪಗಡಿಯಾಡಿದ ಪುಷ್ಕರ ರಾಜನೊಡನೆ. ಹೆಂಡಿರು ಮಕ್ಕಳು ಸಹಿತ ಪುಷ್ಕರನ ಹೆಂಡಿರು ಮಕ್ಕಳು ಸಹಿತ ಪುಷ್ಕರನ ಪುಂಡೆಬ್ಬಿಸಿ ಗಡಿ ದಾಟಿಸಿ ಬಿಟ್ಟ ಪುಂಡೆಬ್ಬಿಸಿ ಗಡಿ ದಾಟಿಸಿ ಬಿಟ್ಟ ಪಗಡಿಯಾಡಿದ ಪುಷ್ಕರ ರಾಜನೊಡನೆ. ತನ್ನ ಸತಿ ಸೂತರನು ಕರೆಸಿಕೊಂಡಾಕ್ಷಣ ತನ್ನ ಸತಿ ಸುತರನು ಕರೆಸಿಕೊಂಡಾಕ್ಷಣ ಘನ ಹರುಷದಿ ರಾಜ್ಯವನಾಳಿದನು ಪಗಡೆಯಾಡಿದ ಪುಷ್ಕರ ರಾಜನೊಡನೆ. ನಿತ್ಯದಿ ಭೀಮೇಶ ಕೃಷ್ಣನ ಭಜಿಸುತ್ತ ನಿತ್ಯದಿ ಭೀಮೇಶ ಕೃಷ್ಣನ ಭಜಿಸುತ್ತ ಪತ್ನಿ ಸಹಿತ ದೊರೆ ಪಟ್ಟವನಾಳಿದ ಪತ್ನಿ ಸಹಿತ ದೊರೆ ಪಟ್ಟವನಾಳಿದ ಪಗಡೆಯಾಡಿದ ಪುಷ್ಕರ ರಾಜನೊಡನೆ. ಪಗಡೆಯಾಡಿದ ಪುಷ್ಕರ ರಾಜನೊಡಗೂಡಿ ನಳದೊರೆ ಪಗಡೆಯಾಡಿದ ಪುಷ್ಕರ ರಾಜನೊಡಗೂಡಿ. ಚದುರಂಗನಾಡುವ ನೋಡಿರೆ ಮದನ ಮೋಹನ ಕೃಷ್ಣ ನಿಜ ಶಕ್ತಿಯೊಡಗೂಡಿ ರಂಗನಾಡುವ ಚದುರಂಗನಾಡುವ ನೋಡಿರೆ ಮದನ ಮೋಹನ ಕೃಷ್ಣ ನಿಜ ಶಕ್ತಿಯೊಡಗೂಡಿ ರಂಗನಾಡುವ ಚದುರಂಗನಾಡುವ ನೋಡಿರೆ. ಭೂಮಿಯ ಹಲಗಿಲಿ ಕಾಯದ ಮನೆಯೋಳು ವ್ಯಾಮೋಹಿ ಜೀವನೋ ಅರಸನಿಲ್ಲಿ ನೇಮದ ಪುಣ್ಯ ಪಾಪದ ಫಲಗಳಿಸುವ ಈ ಮನವೆಂಬೋ ಪ್ರಧಾನಿಯ ನಿಲ್ಲಿಸಿ
ಚದುರಂಗನಾಡುವ ರಂಗನಾಡುವ ಚದುರಂಗನಾಡುವ ನೋಡಿರೆ ಮದನ ಮೋಹನ ಕೃಷ್ಣ ನಿಜ ಶಕ್ತಿ ಯೊಡಗೂಡಿ ರಂಗನಾಡುವ ಚದುರಂಗನಾಡುವ ನೋಡಿರೆ ಕಾಮ ಕ್ರೋಧವೆಂಬೋ ಎರಡನೆ ನಿಲ್ಲಿಸಿ ಪ್ರಾಣಪಾನವೆಂಬೋ ಎರಡನೆ ನಿಲ್ಲಿಸಿ ನಾನು ನನ್ನದು ಎಂಬ ಒಂಟಿಗಳು ಜಾಣತನದ ಬುದ್ಧಿ ಚೀತದ ಕುದುರೆ ನಿಧಾನಿ ಪಂಚೇಂದ್ರಿಯ ಕಾಲಳಿನಿಂದ ನಿಧಾನಿ ದಶೇಂದ್ರಿಯ ಕಾಲಳಿನಿಂದ ಚದುರಂಗನಾಡುವ ರಂಗನಾಡುವ ಚದುರಂಗನಾಡುವ ನೋಡಿರೆ ಮದನ ಮೋಹನ ಕೃಷ್ಣ ನಿಜ ಶಕ್ತಿ ಯೊಡಗೂಡಿ ರಂಗನಾಡುವ ಚದುರಂಗನಾಡುವ ನೋಡಿರೆ ಕಾಲಸೂತ್ರದಿ ನಡೆಸಾಡುತ್ತ ಕೃತ ಕರ್ಮ ಮೂಲದಿ ಹಾನಿ ಹೃದಿಗಳಾಹವೋ ಮೇಲೆಯ ಶಾಪಯಶ ಮಾತಿಗೆ ತರುವ ಪಾಲಕ ಮಹಿಪತಿ ನಂದನ ಜೀವನ ಚದುರಂಗನಾಡುವ ರಂಗನಾಡುವ ಚದುರಂಗನಾಡುವ ನೋಡಿರೆ ಮದನ ಮೋಹನ ಕೃಷ್ಣ ನಿಜ ಶಕ್ತಿ ಯೊಡಗೂಡಿ ರಂಗನಾಡುವ ಚದುರಂಗನಾಡುವ ನೋಡಿರೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ ಮಧ್ವೇಶಾರ್ಪಣಮಸ್ತು. ಒಟ್ಟಿನ ಮೇಲೆ ಅಂದ್ರೆ ಈ ಪಗಡಿ ಚದುರಂಗ ದೊಡ್ಡಾಟ ಇವೆಲ್ಲ ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಳಿಕ್ಕೆ ಇವೆಲ್ಲ ದಾಸರಾಯರು ಇವೆಲ್ಲ ಹಾಡು ಮಾಡಿದ್ದು ಹೆಣ್ಮಕ್ಳಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ. ಗಂಡಸ ಮಕ್ಕಳೆಲ್ಲ ಶಾಸ್ತ್ರ ಓದೆಲ್ಲ ತಿಳ್ಕೊತಿರ್ತಾರ, ಹೆಣ್ಮಕ್ಳಿಗೆ ಶಾಸ್ತ್ರ ಓದ್ಲಿಕ್ಕೆ ಅಧಿಕಾರ ಇಲ್ಲ, ಹೇಳಿದ್ ಕೇಳಬೇಕು. ಹಿಂಗಾಗಿ ಇದು ಹಾಡಿನೊಳಗೂ ತಿಳ್ಕೊಂಡು ಹಾಡ್ರಿ ಅಂತ ಹೇಳಿ ಈ ಹಾಡುಗಳು ಸುದಕ್ಕ ಶಾಸ್ತ್ರಕ್ಕೇನು ಕಮ್ಮಿ ಇಲ್ಲ, ಅದೆಲ್ಲ ಓದಿದವ್ರಿಗೆ ಗೊತ್ತಾಗ್ತದೆ, ನಮ್ಮಂಥವ್ರಿಗೆ ತಿಳಿಯಂಗಿಲ್ಲ, ತಿಳ್ಕೊಬೇಕಾಗ್ತದ. ಹಿಂಗಾಗಿ ಇವು ದಾಸರಾಯರು ಮಾಡಿದ್ರು ದೊಡ್ಡ ಬಹಳ ಗೂಢಾರ್ಥನೇ ಇರ್ತಾವ. ಮೇಲ್ನೋಟಕ್ಕೆ ಅವು ಕನ್ನಡ ಹಾಡು ಅಂತ ಆಗ್ತದೆ ಅಷ್ಟ ಹೊರತಾಗಿ ಪೂರ್ಣ ಮಹಿಮಾ ತುಂಬಿದ್ದ ಇರ್ತಾವ ಅವು. ಹಿಂಗಾಗಿ ಇದ್ರ ಮಾಡಬೇಕು. ಇದ್ರಂತನೇ ಶ್ರೀಮದ್ ವಾದರಾಜ ತೀರ್ಥರು ಪಂಚೀಕರಣೆ ಆಟದಾಗ ಎಷ್ಟು ತಿಳಿಸಿ ಕೊಟ್ಟಾರ. ಅದರಿಂದ ಆಮೇಲೆ ಈ ಪಗಡಿ ಆಟದಿಂದ ಚದುರಂಗದ ಆಟದಿಂದ ಆಧ್ಯಾತ್ಮಿಕವಾಗಿ ಎಲ್ಲರೂ ಬರೇ ವ್ಯರ್ಥ ಕಾಲ ಕಳೆದು ನಾವು ಸಂಖ್ಯೆದಿಂದ ಆಟ ಆಡಿ ನಾವು ಸೋತ್ವಿ ಗೆದ್ವಿ ಅಂತ ತಿಳ್ಕೊಂಡು ಹಿಂಗೆ ಮಾಡೋದಕ್ಕಿಂತ ಭಗವಂತನೊಳಗೆ ಆಧ್ಯಾತ್ಮಿಕವಾಗಿ ಎಲ್ಲ ಸತ್ಕರ್ಮ ಅನುಷ್ಠಾನದಿಂದ ಎಲ್ಲ ತಿಳ್ಕೊಂಡು ಮಾಡೋದು ಇದು ದೊಡ್ಡದು ಶ್ರೇಯಸ್ಸು. ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.